ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಸದ್ಯಕ್ಕೆ ಟ್ರೆಂಡ್ ನಲ್ಲಿ ಇರ್ತಕ್ಕಂಥ ಸಯ್ಯಾರ ಮೂವಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸಿನಿಮಾ ಒಂದು ವಾರದಲ್ಲಿ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಿದ್ದ. ಅಂತಹದ್ದು ಈ ಮೂವಿನಲ್ಲಿ ಏನಿದೆ ನನ್ನ ಪರ್ಸನಲ್ ಒಪಿನಿಯನ್ ಮತ್ತು ಜನರ ಒಪಿನಿಯನ್ ಅನ್ನ ಕೂಡ ಇವತ್ತಿನ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನು ಈ ತರ ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮಗೆ ಚಾನಲ್ ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಈ ಮೂವಿ ಸ್ಟೋರಿ ಏನಿದೆ ಅಂತ ಅಂದ್ರೆ ಇದೊಂದು ಲವ್ ಸ್ಟೋರಿ ಮೂವಿ ಆಗಿದೆ. ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಮೋಹಿತ್ ಸೂರಿ ಅವರು. ಈ ಹಿಂದೆ ಆಶಿಕಿ 2 ಸಿನಿಮಾವನ್ನು ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ಈ ಮೂವಿನಲ್ಲಿ ಕ್ರಿಷ್ ಕಪೂರ್ ಅಂತ ಒಬ್ಬ ಹೀರೋ ಇರ್ತಾನೆ ಮತ್ತು ಅದರ ಜೊತೆಗೆ ವಾಣಿ ಅಂತ ಹೀರೋಯಿನ್ ಇರ್ತಾಳ. ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಒಬ್ಬ ಮೋಸ ಮಾಡಿರ್ತಾನೆ. ಇವಳು ನಂತರ ಕ್ರಿಷ್ ಕಪೂರನ್ನ ಲವ್ ಮಾಡ್ತಾಳ. ನಂತರ ಅವಳಿಗೊಂದು ಡಿಸೀಸ್ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವಳು ಎಲ್ಲವನ್ನ ಮರಿತಾ ಹೋಗ್ತಿರ್ತಾಳ. ಅವಳಿಗೋಸ್ಕರ ಕ್ರಿಷ್ ಕಪೂರ್ ಎಲ್ಲವನ್ನ ಬಿಟ್ಟು ಹೋಗ್ತಿರ್ತಾನ. ಈ ಮೂವಿ ನೋಡಿ ನನಗನ್ಸಿದ್ದೇನೆಂದ್ರೆ ಅಂತಹ ಇಂಟ್ರೆಸ್ಟಿಂಗ್ ಮೂವಿ ಅಂತೂ ಅಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಿಂದ ನೋಡಿರೋ ಪ್ರಕಾರ ಜನರ ಒಪಿನಿಯನ್ ಏನಂದ್ರೆ ಈ ಮೂವಿ ತುಂಬಾ ಬೋರಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಅಂತೂ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ ಅಂತ ಕೂಡ ಹೇಳಿದ್ದಾರೆ. ಈ ಮೂವಿನಲ್ಲಿ ಸಾಂಗ್ಸ್ಗಳು ಒಂದಷ್ಟು ಮಟ್ಟಿಗೆ ಚೆನ್ನಾಗಿದೆ. ಅದರ ಜೊತೆಗೆ ರೊಮ್ಯಾಂಟಿಕ್ ಸೀನ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಥಿಯೇಟರ್ಗೆ ಹೋಗಿ ನೋಡುವಂತಹ ಸಿನಿಮಾ ಅಂತೂ ಅಲ್ಲ. ಈ ಮೂವಿ ನೋಡಿದ್ರೆ ನಿಮ್ಮ ಒಪಿನಿಯನ್ ಅನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಆಗಿ ತಿಳಿಸಿ. ಮತ್ತು ಇನ್ನೂ ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.